ಶಿವರಾತ್ರಿಯ ಪ್ರಯುಕ್ತ ಪಾಪನಾಶ ದೇವಸ್ಥಾನದ ಶಿವಲಿಂಗಕ್ಕೆ ದರ್ಶನ ಪಡೆಯಲು ಬರುತ್ತಿರುವಂತಹ ಭಕ್ತಾದಿಗಳಿಗೆ ಅಲ್ಲಂಪ್ರಭು ಫೋಟೋ ಸ್ಟುಡಿಯೋ ವತಿಯಿಂದ ಭಕ್ತಾದಿಗಳಿಗೆ ಉಪಹಾರ ವಿತರಣೆ ಕಾರ್ಯವನ್ನ ಹಮ್ಮಿಕೊಂಡಿದ್ರು. ಸಹಸ್ರಾರು ಸಂಖ್ಯೆಯಲ್ಲಿ ಪಾಪನಾಶ ಲಿಂಗದ ದರ್ಶನವನ್ನ ಪಡೆದುಕೊಳ್ಳಲು ಬರುವ ಭಕ್ತಾದಿಗಳಿಗೆ ಅಲ್ಪ ಉಪಹಾರವನ್ನ ಅಲ್ಲಂಪ್ರಭು ಫೋಟೋ ಸ್ಟುಡಿಯೋ ವತಿಯಿಂದ ಉಪಹಾರ ವಿತರಣೆ ಕಾರ್ಯವನ್ನ ಹಮ್ಮಿಕೊಂಡಿದ್ರು. ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆಗಿದ್ರು. ಬಂದಂತ ಕುಟುಂಬಕ್ಕೆ ಬಂದಂತ ಆದಾಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆದಾಯದಲ್ಲೇ ಭಕ್ತಾದಿಗಳಿಗೆ ಉಪಹಾರ ವಿತರಣೆ ಮಾಡಿ ಸಂತೋಷವನ್ನ ಪಡ್ತೇವೆ. ಪ್ರತಿ ವರ್ಷವೂ ಸಹ ನಾವು ಉಪಹಾರ ವಿತರಣೆ ಮಾಡ್ತೇವೆ ಎನ್ನುವ ಮಾತುಗಳನ್ನ ಅಲ್ಲಂಪ್ರಭು ಫೋಟೋ ಸ್ಟುಡಿಯೋ ಛಾಯಾಗ್ರಾಹಕರಾದ ಡಾಕ್ಟರ್ ಆಕಾಶ್ ಕೋಟೆಯವರು ಮಾತನಾಡಿ ತಿಳಿಸಿದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಎಲ್ಲ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಇಂದು ನಾವು ಅಲ್ಲಂಪ್ರಭು ಫೋಟೋ ಸ್ಟುಡಿಯೋ ಬೀದರ್ ವತಿಯಿಂದ ನಾವು ಮಹಾಪ್ರಸಾದ ವಿತರಣೆ ಮಾಡಿದ್ದೀವಿ. ಸುಮಾರು ಸತತವಾಗಿ ಇದು 16ನೇ ವರ್ಷದ ನಮ್ಮ ಈ ಸೇವೆ ನಡೀತಾ ಇದೆ. ಯಾಕೆಂದರೆ ಶುಭ ವರ್ಷಿಗೂ ನಾವು ಇಟ್ಟು ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಇನ್ನು ಜನ ಭಾಳಷ್ಟಿದೆ. ಅದ್ರ ಸಲುವಾಗಿ ನಾವು ಇನ್ನು ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿಗೆ ದಾಸೋಹ ನಾವು ಮಾಡ್ತಾ ಇದ್ವಿ. ಇದು ಮಹಾಪ್ರಸಾದ ಮಹಾಶಿವರಾತ್ರಿ ನಿಮಿತ್ತ ಇಂದು ನಾವು ಪಾಪ್ನಾಸ್ ಸುಕ್ಷೇತ್ರ ಪಾಪ್ನಾಸ್ನಲ್ಲಿ ಇಂದು ನಾವು ಅಲ್ಪ ಉಪಹಾರ ಶಬ್ದಾಣಿ ಹಾಗೂ ಮತ್ತು ಮಜ್ಜಿಗೆ ಮತ್ತು ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಭಾಳ ಸುಂದರವಾಗಿ ದಾಸೋಹದಲ್ಲಿ ಶ್ರೇಷ್ಠವಾದ ಅನ್ನ ದಾಸೋಹ ಅಂತ ಅಂತಾರೆ. ಅದಕ್ಕೆ ನಾವು ಎಷ್ಟೋ ಕೆಲಸ ಕಾಯಕವೂ ಮಾಡ್ತೀವಿ ಫೋಟೋಗ್ರಾಫರಲ್ಲಿ. ಅದರಲ್ಲೇ ಇವತ್ತಿನ ದಿನ ನಮಗೆ ಸಂತೋಷ ಏನಿದೆ ಅಂದರೆ ಭಾಳ ಆನಂದ ಅಂಥೇಳಿ ಅದಕ್ಕೆ ಅಂತಾರೆ ಕೊಟ್ಟಿದ್ದು ತನಗೆ ಬಚ್ಚಿಡ್ದು ಪರರಿಗೆ ಅಂತ. ಅದಕ್ಕೆ ನಮಗೆ ಭಾಳ ಆನಂದ ಆಗ್ತಾಯಿದೆ. ಇಂದಿನ ನಮ್ಮ ಕೋಟೆ ಪರಿವಾರ ಹಾಗೂ ಮಜ್ಜಿಗೆ ಸಿನ್ಮಂದಿಗೆ ಪರಿವಾರ ಹಾಗೂ ಬಿರಾದರ್ ಎಲ್ಲ ಪರಿವಾರದೊಂದಿಗೆ ನಾವು ಇಂದು ನಾವು ಮಾಡ್ತಾ ಇದ್ದೀವಿ. ಇನ್ನೂ ಜನ ಇದೇ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ಇಲ್ಲಿಗೆ ನಾವು ಪಾರ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ಆಕಾಶ್ ಕೋಟೆ, ಅಲ್ಲಂಪ್ರಭು ಫೋಟೋ ಸ್ಟುಡಿಯೋ ಛಾಯಾಗ್ರಾಹಕರು ನಾವು. ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿವರೆಗೂ 16 ವರ್ಷ ಆಯಿತು ಸತತವಾಗಿ ದಾಸೋಹವನ್ನು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಸ್ವಲ್ಪ ಹೆಚ್ಚು ಮಾಡಿಕೊಂಡು ಇಲ್ಲಿ ತನಕ ದಾಸೋಹ ಮಾಡ್ತಾಯಿದ್ದೀವಿ. ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇದೆ, ಜನನೂ ಜಾಸ್ತಿ ಇದೆ. ಅದೇ ರೀತಿ ದಾಸೋಹ ಮಾಡ್ತಾಯಿದ್ದೀವಿ ಅಂತ ಹೇಳುತ್ತಾ ದಾನದಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ. ಅದಕ್ಕೋಸ್ಕರ ಈ ಒಂದು ಅನ್ನದಾನ ಪ್ರಸಾದವನ್ನು ಇಲ್ಲಿ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ. ಈ ವರ್ಷವೂ ಹಮ್ಮಿಕೊಳ್ತಾ ಇದ್ದೀವಿ. ತಾವೆಲ್ಲ ಪ್ರಸಾದ ಸೇವಿಸಿ ಪುನೀತರಾಗಬೇಕಂತ ಕೇಳ್ಕೊತಾ ಇದ್ದೀನಿ. ಮಹೇಶ್ ಮಜ್ಗೆ. ಬಸವಲಿಂಗಾಯ ನಮಃ. ಸರ್ವರಲ್ಲೂ ಶರಣು ಶರಣಾರ್ಥಿ ಹಾಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತೆ. ನಾವು ಪ್ರತಿ ವರ್ಷ 16ನೇ ವರ್ಷದ ದಾಸೋಹ ಪ್ರತಿ ವರ್ಷವೂ ಮಾಡ್ತೀವಿ. ಹಾಗೆ ಇನ್ನು ಸತತವಾಗಿ ಮುಂದೆ ಬರೋ ದಿನಗಳಲ್ಲಿ ಭಾಳ ಅದ್ಭುತವಾಗಿ ನಾವು ದಾಸೋಹ ಮಾಡುತ್ತೇವೆ ಎಂದು ಹೇಳುತ್ತಾ, ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳಲ್ಲೂ ಧನ್ಯವಾದಗಳು. ಹಾಗೆ ನಾವು ಭಾಳ ಸುಂದರವಾಗಿ ಮಾಡ್ತೀವಿ. ಇದು ಮಾಡೋದ್ರಿಂದ ನಮಗೆ ಭಾಳ ಸಂತೋಷ ಆಗ್ಯದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಆಶಾಕೋಟೆ ಅಂತ ಹೇಳ್ತೀನಿ. ರಾತ್ರಿಯ ಶುಭಾಶಯವನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಸುಮಾರು 16 ವರ್ಷದಿಂದ ಸತತವಾಗಿ ಅಲ್ಲಂಪ್ರಭು ಫೋಟೋ ಸ್ಟುಡಿಯೋ ಪರವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಭಾಳಷ್ಟು ಹೆಚ್ಚಿಗೆ ವರ್ಷಿಗೆ ಹಣ್ಣು ಹಂಪಲು ಹಂಚ್ತಿರು. ಈ ವರ್ಷ ಮಜ್ಜಿಗೆ ಮತ್ತು ಹುಗ್ಗಿ ಮತ್ತು ಅವಲಕ್ಕಿ ಇದು ಸಾಬ್ದಾಣಿ ಸುಸಲಾವನ್ನು ಹಂಚಿ ಭಾಳಷ್ಟು ರಸದ. ಮುಂಜಾನೆ 10 ಗಂಟೆಯಿಂದ ಸ್ಟಾರ್ಟ್ ಆಗ್ಯದ. ಇನ್ನೂ ಭಾಳ ಪಬ್ಲಿಕ್ ಅದ. ಇನ್ನೂ ಸತತವಾಗಿ 6 ಗಂಟೆವರೆಗೆ 7 ಗಂಟೆವರೆಗೆ ಸತತವಾಗಿ ಪ್ರಸಾದ ಎಲ್ಲರೂ ಸಿಗ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ.